ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಾನು ಸಹ ತುಂಬ ಚೆಂದ ಇದ್ದೀನಿ. ನಾನಿವತ್ತು ರವೆ ವಡೆ ಮಾಡ್ತಾಯಿದ್ದೀನಿ. ರವೆ ವಡೆಗೋಸ್ಕರ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ. ಒಂದು ಕಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಮೊಸರು ಮತ್ತು ಈರುಳ್ಳಿ, ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇದು ಎಣ್ಣೆ ಹಾಕಿ ಕಲಿಸ್ಕೋಬೇಕು. 1-2 ಸ್ಪೂನ್ ಸಾಕು ಎಣ್ಣೆ. ಈಗ ನಾನು ಇದು ಶುರು ಮಾಡ್ತಾಯಿದ್ದೀನಿ. ನಾನು ಶುರು ಮಾಡೋಕ್ಕೆ ಮುಂಚೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕ್ನ ಒತ್ತಿ ದಯವಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವಾಗ ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟು ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿ ಮತ್ತು ಬಿಳಿ ಎಳ್ಳು 1-2 ಸ್ಪೂನು, ಸ್ವಲ್ಪ ಅಡುಗೆ ಸೋಡಾ ಹಾಕ್ದಿರ ಯಾವುದೇ ವಡೆ ಬೋಂಡ ಯಾವುದು ಟೇಸ್ಟ್ ಬರಲ್ಲ. ಅಡುಗೆ ಸೋಡಾ ಹಾಕಲೇಬೇಕು. ಈಗ ಮೊಸರು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ಇದೆಲ್ಲ ಚೆಂದಾಗಿ ಮಿಕ್ಸ್ ಆಗಿದೆ. ಈಗ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕಿ ಚೆಂದಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲ ಈಗ ಕಲಿಸ್ಕೊಂಡು ಬಂದಿದ್ದೀನಿ. ಈಗ ನಾವು ಬೋಂಡ ಮಾಡೋ ಅದಕ್ಕಿದ್ರೆ ಸಾಕು. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ವಡೆ ತಟ್ಟಿ ಬಿಡ್ತೀನಿ. ಈಗ ಇದು ಬೆಂದಿದೆ. ಹಿಂಗೆ ಕಂದು ಬಣ್ಣ ಬಂದರೆ ಸಾಕು. ಮತ್ತೆ ಬೇರೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ಳಿ, ಇದು ಮಂದ ಬಂದ್ಬಿಡುತ್ತೆ ಬೆಂದರೆ. ನೋಡಿ, ಈಗ ಬಿಸಿಯಾಗಿ ಗರಿಗರಿಯಾಗಿ ರವೆ ವಡೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡಿ ತಿಂದು ನೋಡಿ, ಹೇಗಿತ್ತು ಅಂತ ತಿಳಿಸಿ. ತುಂಬ ಅಂದರೆ ತುಂಬಾ ಚೆಂದಾಗಿ ಬರುತ್ತೆ. ಮೇಲೆಲ್ಲ ಗರಿಯಾಗಿದೆ, ಒಳಗೆಲ್ಲ ಚೆಂದಾಗಿ ಬೆಂದಿದೆ. ನೋಡಿ, ಟೇಸ್ಟು ಅಷ್ಟೇ ತುಂಬಾ ಚೆಂದ ಇರುತ್ತೆ. ಯಾವಾಗಲೂ ಆಲೂಗೆಡ್ಡೆ ಮತ್ತು ಕಡಲೆ ಹಿಟ್ಟಿದೆ ಉಪಯೋಗಿಸಿ ಬೋರ್ ಆಗಿದ್ರೆ ಯಾವತ್ತನ ಒಂದಿನ ರವೆದು ಉಪಯೋಗ ಮಾಡ್ಕೊಳ್ಳಿ. ಚೆಂದಾಗಿ ಬರುತ್ತೆ, ಚೆಂದಾಗೂ ಇರುತ್ತೆ. ನನ್ನ ವಿಡಿಯೋ ನೋಡೋರೆಲ್ಲ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಬೆಲ್ ಐಕ್ನ ಒತ್ತಿ. ದೇವ್ರು ಎಲ್ಲರಿಗೂ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ, ಮನೆಯಲ್ಲಿ ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.